ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟನ್ನು ಯಾವ ರೀತಿ ಕಟ್ ಮಾಡೋದು ಬ್ಲೌಸ್ದು ಅಂತ ಹೇಳ್ಕೊಡ್ತೇನೆ. ನಿನ್ನೆಯ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿದೆ. ಸೊ ಇವಾಗ ಮೊದಲಿಗೆ 1/4 ಇಂಚ್ ಏನು ಲೈನನ್ನು ಹಾಕಿರ್ತೀವಲ್ಲ ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಬಿಟ್ಟು ಈ ಥರ ನೀಟಾಗಿ ಹಾಕ್ಕೊಳ್ಳಿ. ಕ್ಲೋಸ್ ಇರೋ ಕಡೆ ಕ್ಲಾತನ್ನು ಹಾಕ್ಕೊಂಡಿರೋದು ಓಪನ್ ಇರೋ ಸೈಡ್ ಅಲ್ಲ, ಬ್ಯಾಕ್ ಸೈಡ್ ಹಾಕೋವಾಗ ಕ್ಲೋಸ್ ಇರೋ ಕಡೆ ಕ್ಲಾತನ್ನು ಹಾಕ್ಕೋಬೇಕು. ಸೊ ಈ ರೀತಿ ಲೈನನ್ನು ಹಾಕೋಬಿಟ್ಟು ಕುತ್ತಿಗೆ ಅಗಲ ನೆಕ್ ವಿಡ್ತ್ ಬಂದುಬಿಟ್ಟು 2 ಇಂಚು. ಸಾಮಾನ್ಯವಾಗಿ ಎಲ್ರಿಗೂ 2 ಇಂಚೇ ತೊಗೋಬೇಕು. 42, 41 ಈ ಥರ 40 ಸೈಜ್ ಆದ ನಂತರ ಜಾಸ್ತಿ ದಪ್ಪ ಇದ್ದರೆ ಅವ್ರಿಗೆ 2.25, 2.25 ತೊಗೋಬೇಕು. ಆಮೇಲೆ ಬ್ಯಾಕ್ ಲೆಂತ್ ಬಂದುಬಿಟ್ಟು ಇಲ್ಲಿ ಎಷ್ಟಿದೆ ಅಂದರೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟಿತ್ತು ಅಂದರೆ 15.5 ಇದೆ. ನೀವು ಮೆಜರ್ಮೆಂಟ್ ತೊಗೊಳ್ಳೋ ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ದ್ಯಾವ್ದು ಎಷ್ಟೆಷ್ಟಿದೆ ಅನ್ನೋದನ್ನು ಡೀಟೇಲಾಗಿ ಹೇಳಿದ್ದೇನೆ. ಸೊ ಮೆಜರ್ಮೆಂಟ್ ಬ್ಲೌಸ್ ಬಂದುಬಿಟ್ಟು 15.5 ಇದೆ ಇಲ್ಲಿ. ಸೊ ಮೆಜರ್ಮೆಂಟ್ ಬ್ಲೌಸ್ ಬಂದುಬಿಟ್ಟು 15.5. ಅದಕ್ಕೆ ಇವಾಗ ಪ್ಲಸ್ 1 ಇಂಚನ್ನು ಆ್ಯಡ್ ಮಾಡಬೇಕು. ಫ್ರಂಟಲ್ಲಿ 2 ಇಂಚನ್ನು ಆ್ಯಡ್ ಮಾಡ್ತೀವಿ, ಬ್ಯಾಕಲ್ಲಿ 1 ಇಂಚನ್ನು ಆ್ಯಡ್ ಮಾಡ್ತೀವಿ. ಮೆಜರ್ಮೆಂಟ್ ಬ್ಲೌಸ್ ಲೆಂತ್ ಬಂದುಬಿಟ್ಟು 15.5 ಇದೆ. ಫ್ರಂಟಲ್ಲಿ 2 ಇಂಚ್ ಆ್ಯಡ್ ಮಾಡಿದ್ವಿ, ಬ್ಯಾಕಲ್ಲಿ ಕೇವಲ 1 ಇಂಚ್ ಮಾತ್ರ ಆ್ಯಡ್ ಮಾಡಬೇಕು. ಯಾವುದೇ ಮೆಜರ್ಮೆಂಟ್ ಬ್ಲೌಸ್ ಲೆಂತ್ ಎಷ್ಟೇ ಇರಲಿ ಅದಕ್ಕೆ ಲೈನಿಂಗ್ ಕಟ್ ಮಾಡೋವಾಗ 1 ಇಂಚನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಇಲ್ಲಿ ಇವಾಗ 15.5 ಲೆಂತ್ ಇದೆ, ಅದಕ್ಕೆ 1 ಇಂಚನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 15.5 ಲೆಂತ್ಗೆ 1 ಇಂಚ್ ಆ್ಯಡ್ ಮಾಡಿದ್ರೆ 16.5 ಲೆಂತ್ಗೆ ಮಾರ್ಕನ್ನು ಹಾಕ್ಕೊಬಿಟ್ಟು ಆನಂತರ 16ಕ್ಕೂ ಒಂದು ಮಾರ್ಕನ್ನು ಹಾಕಿ. 16.5ಗೆ ಒಂದು ಮಾರ್ಕು ನೋಡಿ. ಇವಾಗ 16.5 ಫಸ್ಟು ಸ್ಕೇಲಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಅರ್ಧ ಇಂಚು ಮೇಲಕ್ಕೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಇವಾಗ ಕೇವಲ ಅರ್ಧ ಇಂಚ್ ಮಾತ್ರ ಈ ಥರ ಮೇಲಕ್ಕೆ ಮಾರ್ಕ್ ಹಾಕ್ಕೊಳ್ಳಿ. ಟೋಟ್ಲ್ 16.5 ತೊಗೊಂಡಿದ್ದೀವಿ. 16.5ಗೆ ಒಂದು ಮಾರ್ಕ್ ಹಾಕ್ಕೊಂಡು ಆಮೇಲೆ ಮೇಲಕ್ಕೆ ಅರ್ಧ ಇಂಚು ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ಈ ರೀತಿ ಸ್ಟ್ರೈಟ್ ಲೈನನ್ನು ಹಾಕ್ಕೊಬಿಟ್ಟು 16ಕ್ಕೆ ಒಂದು ಲೈನು, 16.5ಗೆ ಒಂದು ಲೈನು. ಇವಾಗ 2 ಲೈನ್ ಆಗಿದೆಯಲ್ಲ ಇಲ್ಲಿ. ಇದಾದ ನಂತರ ಸೊಂಟದ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ಫಸ್ಟ್ ಮೆಜರ್ ಮಾಡ್ಕೋಬೇಕು. ಸೊಂಟದ ಸುತ್ತಳತೆ ಬಂದುಬಿಟ್ಟು 36 ಇಂಚಿದೆ. ವೇಸ್ಟ್ ರೌಂಡ್ ಸೊಂಟದ ಸುತ್ತಳತೆ ಬಂದುಬಿಟ್ಟು ಇಲ್ಲಿ ನೋಡಿ 36 ಇಂಚಿದೆ. ಬ್ಲೌಸ್ನ ಕೆಳಗಡೆ ಸೊಂಟದ ಸುತ್ತಳತೆ ಬಂದುಬಿಟ್ಟು 36 ಇಂಚಿದೆ. ಸೊ 36ನ್ನ 4 ಭಾಗ ಮಾಡಿದಾಗ ಎಷ್ಟು ಬರುತ್ತೆ? 9 ಬರುತ್ತೆ. ನಾವು ಇವಾಗ ಬ್ಯಾಕ್ ಸೈಡ್ ಅಲ್ವಾ ಕಟ್ ಮಾಡ್ತಾ ಇರೋದು. ಸೊಂಟದ ಸುತ್ತಳತೆನ 4 ಭಾಗ ಮಾಡಿದಾಗ 9 ಇಂಚ್ ಬರುತ್ತೆ, 9 ಇಂಚ್. ಇವಾಗ 9 ಇಂಚಿಗೆ ಪ್ಲಸ್ 1 ಇಂಚನ್ನು ಆ್ಯಡ್ ಮಾಡಬೇಕು. ಯಾಕಂದರೆ ಡಾಟ್ ಪಾಯಿಂಟ್ಗೆ ಹಿಂದ್ಗಡೆ ಡಾಟ್ ಹಾಕ್ಕೊಳ್ಳೋದಕ್ಕೆ 9 ಇಂಚು ಸೊಂಟದ ಸುತ್ತಳತೆ ಪ್ಲಸ್ 1 ಇಂಚ್ ಬಂದು ಹಿಂದ್ಗಡೆಗೆ ಡಾಟ್ ಹಾಕ್ಕೊಳ್ಳೋದಕ್ಕೆ, ಆಮೇಲೆ 1.5 ಇಂಚು ಸ್ಟಿಚ್ಚಿಂಗಿಗೆ ಎಕ್ಸ್ಟ್ರಾ ಏನು ಬಿಡ್ತೀವಲ್ವ ಲೂಸಿಂಗು ಅದು. ಸೊ ಟೋಟ್ಲ್ ಇಲ್ಲಿ ಕೂಡ 10 ಇಂಚ್ ಬಂತು. ಸೊಂಟದ ಸುತ್ತಳತೆ 9 ಪ್ಲಸ್ 1 ಇಂಚು ಎಕ್ಸ್ಟ್ರಾ ಡಾಟ್ಗಳು ಹಾಕ್ಕೊಳ್ಳೋದಕ್ಕೆ, ಆಮೇಲೆ 1.5 ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ. ನೆಕ್ಸ್ಟ್ ಇವಾಗ 16.5 2 ಲೈನ್ ಹಾಕಿರ್ತೀವಲ್ಲ, 16ಕ್ಕೆ ಒಂದು ಲೈನು, 16.5ಗೆ ಒಂದು ಲೈನು. ಸೊ 16.5 ಹಾಕಿರೋ ಲೈನಿಂದ 16ಕ್ಕೆ ಈ ರೀತಿ ಕ್ರಾಸಾಗಿ ಲೈನನ್ನು ಹಾಕಬೇಕು. ಎಡ್ಜಲ್ಲಿ, ಸ್ಟಾರ್ಟಿಂಗಲ್ಲ ಎಡ್ಜಲ್ಲಿ. ಸ್ಟಾರ್ಟಿಂಗಲ್ಲಿ ಅರ್ಧ ಇಂಚ್ ಹಾಗೇ ಇರಬೇಕು. ಬರ್ತಾ 16ಕ್ಕೆ ಹಾಕಿರೋವಂಥ ಮಾರ್ಕಿಂಗ್ಗೆ ಈ ಥರ ಕ್ರಾಸಾಗಿ ಹಾಕಿಬಿಟ್ಟು ಲೈನನ್ನು ಹಾಕಬೇಕು. ಇದು ಯಾಕೆ ಹಾಕೋದು ಅಂದರೆ ಬೆನ್ನಲ್ಲಿ ಹಿಂದ್ಗಡೆ ಮೇಲೆ ಎಳೆಯುತ್ತೆ ಅಂತ ಹೇಳ್ತಾರೆ ಕೆಲವರು, ಎಳ್ದಂಗೆ ಆಗುತ್ತೆ ಅಂತ. ಆ ಪ್ರಾಬ್ಲಮ್ ಬರೋದಿಲ್ಲ. ಸೊ ಇವಾಗ ಕಟ್ ಮಾಡ್ತಾಯಿದ್ದೀನಿ. ಮಾರ್ಕಿಂಗ್ ಎಲ್ಲ ಆಯಿತು.
ಈ ರೀತಿ ಕಟ್ ಮಾಡ್ಕೊಂಡ ನಂತರ ಹಾಗೇ ಸೈಡಲ್ಲಿ ಇವಾಗ ಕಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬಂದಿದ್ದರೆ ಇನ್ನೊಂದು ಸಾರಿ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಲೆವೆಲ್ಲಾಗಿ ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಈ ಸೈಡ್ ಕೂಡ ಕಟ್ ಮಾಡ್ಕೋಬೇಕು. ಸೊ ನಾನು ಹೇಳ್ಕೊಡ್ತಾ ಇರೋವಂಥದ್ದು ನಿಮಗೆ ಅರ್ಥ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ಅರ್ಥ ಆಗದಿರೆ ಕಾಮೆಂಟ್ ಮಾಡಿ, ನಾನು ಅದರಲ್ಲಿ ಹೇಳ್ತೀನಿ. ಇನ್ನೂ ಒಂದು ಸಾರಿ ಬೇಕಾದರೂ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ. ಸೊ ಇವಾಗ ಬ್ಯಾಕ್ ಸೈಡು ಕೆಳಗಡೆ ಕಟ್ ಮಾಡಿದ್ದಾಯಿತು. ನೆಕ್ಸ್ಟ್ ಇವಾಗ ಕಂಕಳು ಹಾರ್ಮ್ ಹೋಲ್ ಹತ್ರ ಕರೆಕ್ಟಾಗಿ 1.5 ಇಂಚಷ್ಟು ಮಾರ್ಕನ್ನು ಹಾಕಿ. ನಾವೇನು ಫ್ರಂಟಲ್ಲಿ ಹಾಕಿರ್ತೀವಲ್ಲ ಆ ಮಾರ್ಕಿಂದ 1.5 ಇಂಚಷ್ಟು ಮಾರ್ಕನ್ನು ಹಾಕಿಬಿಟ್ಟು ಅಲ್ಲಿಗೆ ಈ ಥರ ಕ್ರಾಸಾಗಿ ಫ್ರೆಂಚ್ ಕರ್ವ್ ಸ್ಕೇಲ್ ತೊಗೊಬಿಟ್ಟು ಮಾರ್ಕನ್ನು ಹಾಕಿ. ನಾನು ಸ್ಕೇಲನ್ನು ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಇಲ್ಲಿ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಹೇಳ್ತಾ ಇದ್ದೀನಿ. ಲೈನ್ ಹಾಕೋದಕ್ಕೆಲ್ಲನೂ ಫ್ರಂಟಕ್ಕೆ ಯೂಸ್ ಮಾಡ್ತೀನಿ, ಬ್ಯಾಕ್ಗೆ ಅದೇ ಸುಮ್ಮನೆ ಹಾಗೆ ಕಟ್ ಮಾಡ್ಕೊಬಿಡ್ತೀನಿ. ಈ ರೀತಿ 1.5 ಇಂಚಷ್ಟು ಮಾರ್ಕನ್ನು ಹಾಕೋಬಿಟ್ಟು ಕರ್ವ್ ಸ್ಕೇಲಲ್ಲಿ ಮಾರ್ಕನ್ನು ಹಾಕ್ಕೊಂಡಿದ್ದಾಯಿತು. ಇವಾಗ ಮೇಲ್ಗಡೆ ಲೈನ್ಗೆ ಕಟ್ ಮಾಡ್ಕೋಬೇಕು. ಆಲ್ರೆಡಿ ಫ್ರಂಟ್ ಪಾರ್ಟ್ನ ಕಟ್ ಮಾಡಿದ್ದಾಗಿದೆ. ಇವಾಗ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊತಾ ಇರೋದು. ಸೊ ಇದು ಈಸಿ ಆಗಲಿ ಅನ್ನೋ ಒಂದು ಮೆಥಡ್ಗೋಸ್ಕರನೇ ನಾನು ಯಾವಾಗಲೂ ನನ್ನ ಕಸ್ಟಮರ್ಗೂ ಇದೇ ಥರನೇ ಕಟ್ ಮಾಡೋದು. ಫಸ್ಟು ಫ್ರಂಟಲ್ಲಿ ಕಟ್ ಮಾಡ್ಕೊಬಿಟ್ಟು ಆಮೇಲೆ ಬ್ಯಾಕಲ್ಲಿ ಕಟ್ ಮಾಡ್ಕೊಳ್ಳೋದು. ಈ ರೀತಿ ಮಾಡೋದ್ರಿಂದ ಹಾರ್ಮ್ ಹೋಲ್ ಕಟ್ ಮಾಡೋವಾಗ ಈಸಿ ಆಗುತ್ತೆ. ಸೊ ಈಕ್ವಲ್ ಆಗಿ ಬರುತ್ತೆ, ಮೇಲ್ಗಡೆ ಈ ಸೈಡ್ ಕೂಡ ಈಕ್ವಲ್ ಆಗಿ ಬರುತ್ತೆ. ಸೊ ಇವಾಗ ನ್ಯಾಚ್ ಹಾಕ್ಕೊತಾ ಇದ್ದೀನಿ ಎಲ್ಲೆಲ್ಲಿ ಕಟ್ ಮಾಡಬೇಕು ಅನ್ನೋದು. ಈ ರೀತಿ ನ್ಯಾಚ್ ಹಾಕ್ಕೊಂಡ್ಮೇಲೆ ಇವಾಗ ಬ್ಯಾಕ್ ಡೀಪ್ ಎಷ್ಟಿದೆ ಅನ್ನೋದನ್ನು ಮೆಜರ್ ಮಾಡಿದ್ದೀವಲ್ವ ಮೆಜರ್ಮೆಂಟ್ ಬ್ಲೌಸಲ್ಲಿ. ಸೊ ಅದನ್ನು ಇಲ್ಲಿ ಮಾರ್ಕ್ ಹಾಕ್ಕೋಬೇಕು. ಬ್ಯಾಕ್ ನೆಕ್ ಡೀಪ್ ಎಷ್ಟಿದೆ ಇಲ್ಲಿ ಅಂದರೆ 8.5 ಇದೆ. ಬ್ಯಾಕ್ ನೆಕ್ ಡೀಪ್ ಬಂದು 8.5 ಇದೆ. ಸೊ 8.5 ಇರುವಾಗ ಇಲ್ಲಿಯೂ ಕೂಡ 8.5ನೇ ಇಟ್ಕೊಳ್ಳಿ. ಯಾವುದೇ ಅರ್ಧ ಇಂಚು 1/4 ಇಂಚು ಎಕ್ಸ್ಟ್ರಾ ಏನು ಸೇರಿಸ್ಕೊಳ್ಳೋಕೆ ಹೋಗಬೇಡಿ. 8.5ನೇ ಇಟ್ಕೊಳ್ಳಿ. ಕರೆಕ್ಟಾಗಿ 8.5 ಇಟ್ಕೊಬಿಟ್ಟು ಅಲ್ಲಿಗೆ ಮಾರ್ಕನ್ನು ಹಾಕ್ಕೊಳ್ಳಿ. ಸೊ ನಾನಿಲ್ಲಿ 8.5ಗೆ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಹಾಕಿಬಿಟ್ಟು ನೆಕ್ಸ್ಟ್ ಇವಾಗ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಲೈನನ್ನು ಹಾಕ್ಕೊಳ್ಳೋದು. ಸೊ ಈ ರೀತಿ ಸ್ಕೇಲನ್ನು ಹಾಕಿ ಆಮೇಲೆ ಈ ಕಡೆ 2 ಇಂಚಿಗೆ ಮಾರ್ಕ್ ಹಾಕ್ಕೊಬಿಟ್ಟು ಫಸ್ಟ್ ಸ್ಕೇಲಲ್ಲಿ ಸ್ಕ್ವೇರ್ ಆಗಿ ಮಾಡ್ಕೊಳ್ಳೋದು. ಸೊ ಈ ರೀತಿ ಸ್ಕ್ವೇರ್ ಮಾಡ್ಕೋಬೇಕು. 2 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಹಿಂದ್ಗಡೆ ಬೆನ್ನು ಸ್ವಲ್ಪ ಅಗಲ ಬೇಡ ಅಂದರೆ ಇಷ್ಟಕ್ಕೇ ರೌಂಡನ್ನ ಕರುವನ್ನ ಕೊಟ್ಬಿಡಬೇಕು. ಇಲ್ಲ ಸ್ವಲ್ಪ ಅಗಲ ಬರಲಿ ನಮಗೆ ಅಂತಂದರೆ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ತೊಗೋಬೇಕು. ಕೆಳಗಡೆ ಮಾತ್ರ ಕೆಳಗಡೆ ಈ ರೀತಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬಿಟ್ಟು ಸೊ ಅಲ್ಲಿಂದ ಲೈನನ್ನು ಹಾಕ್ಕೋಬೇಕು. ಈ ರೀತಿ ಕ್ರಾಸಾಗಿ ಲೈನನ್ನು ಹಾಕ್ಕೋಬಿಟ್ಟು ಅಲ್ಲಿ ರೌಂಡ್ಗೆ ಶೇಪನ್ನು ಕೊಡಬೇಕು. ಸ್ಕೇಲ್ ಯೂಸ್ ಮಾಡ್ಕೊಂಡಾದರೂ ಕೊಡಿ, ಕೈಯಲ್ಲಾದರೂ ಕೊಡಿ. ಸ್ಕೇಲ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಸೊ ಈ ಥರ ಕರ್ವ್ ಸ್ಕೇಲ್ನ ಯೂಸ್ ಮಾಡ್ಕೊಬಿಟ್ಟು ನಿಧಾನಕ್ಕೆ ನೀಟಾಗಿ ರೌಂಡ್ ಶೇಪನ್ನು ಕೊಡಿ. ಸೊ ಈ ರೀತಿ ಎಕ್ಸ್ಟ್ರಾ ನೋಡಿ, ಇವಾಗ ಎಷ್ಟು ಎಕ್ಸ್ಟ್ರಾ ಬಂತಲ್ವ ಅರ್ಧ ಇಂಚು ಶೇಪು. ಹಿಂಗೆ ಎಕ್ಸ್ಟ್ರಾ ತೊಗೊಳೋದ್ರಿಂದ ಬ್ರಾಡಾಗಿ ಕಾಣಿಸುತ್ತೆ, ನೆಕ್ ಹಿಂದ್ಗಡೆ ಬ್ರಾಡಾಗಿ ಕಾಣಿಸುತ್ತೆ. ಇದು ಸ್ವಲ್ಪನೇ ಇನ್ನೂ ಬ್ರಾಡಾಗಿ ಕೂಡ ತೆಗಿಬೋದು. ನಾನಿಲ್ಲಿ ಅವ್ರಿಗೆ ಏನು ಜಾಸ್ತಿ ಕೇಳಿಲ್ಲ, ಸೊ ಹಂಗಾಗಿ ಸಿಂಪಲ್ಲಾಗಿ ಬ್ರಾಡನ್ನು ತೆಗೆದಿದ್ದೇನೆ. ತೆಗೆದ್ಬಿಟ್ಟು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಬ್ಯಾಕ್ ನೆಕ್ ಡೀಪ್ ಕೂಡ ಕಟ್ ಮಾಡ್ಕೊಂಡಿದ್ದಾಯಿತು. ಇಲ್ಲಿ ಶೋಲ್ಡ್ರ್ ಹತ್ರ ಈಕ್ವಲ್ ಆಗಿ ಬರಬೇಕು, ಅಲ್ಲಿ ಹೆಚ್ಚು ಕಡಿಮೆ ಮಾಡಬೇಡಿ. ಅದರಿಂದನೇ ಶೋಲ್ಡ್ರ್ ಪಾಯಿಂಟ್ ಜಾಯಿನ್ ಮಾಡೋವಾಗ ಕಷ್ಟ ಆಗುತ್ತೆ. ಯಾವುದೇ ಪಾರ್ಟ್ ಆಗಲಿ ಮೇಲ್ಗಡೆ ಇಂದ ಜಾಯಿನ್ ಮಾಡೋ ಹತ್ರ ಈಕ್ವಲ್ ಆಗಿ ಬರಬೇಕು. ಸೊ ಇವಾಗ ನಿನ್ನೆ ವಿಡಿಯೋದಲ್ಲಿ ಫ್ರಂಟ್ ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟೆ. ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಸೈಡ್ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಇವಾಗ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿ 1/2 ಇಂಚ್ ಬಿಗ್ನರ್ಸ್ ಆದರೆ 1/2 ಇಂಚ್ ಮಾರ್ಕನ್ನು ಹಾಕ್ಬಿಟ್ಟು
ಶೋಲ್ಡರ್ನ ಇಲ್ಲಿಗೆ ಸ್ಟಿಚ್ ಮಾಡೋದು ಅಂತ ಹಾಕ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ರೀತಿ ಸ್ಕೇಲನ್ನು ಇಟ್ಬಿಟ್ಟು ವೀಲ್ ಮಾರ್ಕರಲ್ಲಿ ಈ ಥರ ಅಂದ್ಕೊಬಿಟ್ರೆ ಹಿಂದ್ಗಡೆ ಕೂಡ ಮಾರ್ಕ್ ಬಿದ್ದಿರುತ್ತೆ, ಸ್ಟಿಚ್ ಮಾಡೋವಾಗ ಈಸಿ ಆಗುತ್ತೆ. ಇನ್ನೂ ಒಂದು ಸೈಡ್ ಮಾರ್ಕನ್ನು ಹಾಕೋತೀನಿ ನೋಡಿ. ಇಲ್ಲಿ ಶೋಲ್ಡ್ರ್ ಹತ್ರ ಆದಮೇಲೆ ಚೆಸ್ಟ್ ಹತ್ರ ಕೂಡ ಈ ರೀತಿ ಮಾರ್ಕನ್ನು ಹಾಕೋಬೇಕು. ಆವಾಗ ಸ್ಟಿಚ್ ಮಾಡೋವಾಗ ತುಂಬ ಈಸಿ ಆಗುತ್ತೆ. ವೀಲ್ ಮಾರ್ಕರಲ್ಲಿ ಇಲ್ಲಿ ಕೂಡ ಮಾರ್ಕನ್ನು ಹಾಕೊತಿದ್ದೀನಿ. ಸೊ ಈ ರೀತಿ ಬಿಗ್ನರ್ಸ್ ಮಾಡ್ಕೊಳ್ಳೋದ್ರಿಂದ ಸ್ಟಿಚ್ ಮಾಡೋವಾಗ ಕೂಡ ಕನ್ಫ್ಯೂಷನ್ ಆಗೋದಿಲ್ಲ. ಈಸಿಯಾಗಿ ಕಟ್ ಮಾಡ್ಬೋದು, ಸ್ಟಿಚ್ ಮಾಡ್ಬೋದು. ಹಿಂದ್ಗಡೆ ಕೂಡ ಮಾರ್ಕ್ ಬಿದ್ದಿರುತ್ತೆ, ನಾವು ಎಲ್ಲಿಗೆ ಸ್ಟಿಚ್ ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ. ಸೊ ಐ ಹೋಪ್ ಬ್ಯಾಕ್ ಪಾರ್ಟ್ ಕೂಡ ಯಾವ ರೀತಿ ಕಟ್ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಿಧಾನಕ್ಕೆ ಹೇಳ್ಕೊಟ್ಟಿದ್ದೇನೆ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.